ದಯವಿಟ್ಟು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಅಯ್ಯೋ ಫ್ರೆಂಡ್ಸ್, ಹಂಗಂತೂ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಟಾಪಿಕ್ ಬಗ್ಗೆ ಇವತ್ತು ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಯ್ ಫ್ರೆಂಡ್ಸ್, ನಾನಿಮ್ಮ ಟೆಕ್ ವಿತ್ ಭರತ್. ಈ ಒಂದು ಟಾಪಿಕ್ ಬಗ್ಗೆ ನಾನು ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೋಸ್ಕರ. ಈ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವ್ಯಾರು ಹೊಸಬರ ನನ್ನ ಒಂದು ಟೆಕ್ ಭರತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ನನ್ನ ಒಂದು ಟೆಕ್ ಭರತ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ ಕ್ಲಿಕ್ ಮಾಡ್ತಿರಲ್ಲ, ಆಲ್ ಅಂತ ಕೊಡಿ. ಆಲ್ ಅಂತ ಕೊಟ್ಟಾಗ ನಾನೇನು ವಿಡಿಯೋಸ್ ಅಪ್ಲೋಡ್ ಮಾಡ್ತಿರಲ್ಲ ನಿಮಗೆ ಈಸಿಯಾಗಿ ಆರಾಮಾಗಿ ನೋಟಿಫಿಕೇಟ್ ಆಗುತ್ತೆ. ಸೊ ಬನ್ನಿ ಈ ಒಂದು ಟಾಪಿಕ್ ಬಗ್ಗೆ ಶುರು ಮಾಡೋಣ. ಈ ಒಂದು ಟಾಪಿಕ್ ಏನಂದರೆ, ನಾನು ಹೇಳ್ದನಲ್ಲ, ದಯವಿಟ್ಟು ನಿಲ್ಲಿಸಿ ಡೈಲಿ ವಿಡಿಯೋ ಹಾಕೋದು. ಅದೇಂತಕ್ಕೆ ಅಂದರೆ ತುಂಬ ಎಫೆಕ್ಟ್ ಆಗುತ್ತೆ ನಿಮ್ಮ ಒಂದು ಚಾನಲು, ವ್ಯೂಸ್ ಬರೋಲ್ಲ. ಅದೇಂತಕ್ಕೆ ಅಂದರೆ, ಈಗ ಫೆಬ್ರವರಿ 9ನೇ ತಾರೀಕು ನಮ್ಮ ಡಿ ಬಾಸ್ದು ಕಾಟರ ಫಿಲಿಮ್ ರಿಲೀಸ್ ಆಯಿತು ಫ್ರೆಂಡ್ಸ್. ಅದು ZEE5 ಅಲ್ಲಿ. ಆವಾಗ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರುತ್ತಾ ಫ್ರೆಂಡ್ಸ್? ಟೋಟಲಿ 100% ಬರೋದೇ ಇಲ್ಲ. ಹೌದು, ವ್ಯೂಸ್ ಬರೋದಿಲ್ಲ, ಗ್ಯಾರಂಟಿ ಮಾಡಿಕೊಡ್ತೀನಿ ನಿಮಗೆ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ. ಆಮೇಲೆ ಅವರು ಏನು ಗೊತ್ತಾ, ಅವರು ಮೂವಿ ಮೇಲೆ ಇಂಟ್ರೆಸ್ಟ್ ಇಡ್ತಾರೆ. ಇದು ಅವ್ರ ಹತ್ರ 1.5 GB ಅಥವಾ 2.5 GB ಡಾಟಾ ಇರುತ್ತೆ, ಅದರಲ್ಲೇ ಸ್ಪೆಂಡ್ ಮಾಡಿಬಿಡ್ತಾರೆ ಅವ್ರದ್ದು ಫುಲ್ಲು ಡಾಟಾ. ಎಲ್ಲಿರ್ತಾರೆ ಡಾಟಾ ಫ್ರೆಂಡ್ಸ್? ನಿಮ್ಮೊಂದು ವಿಡಿಯೋ ವಾಚ್ ಮಾಡೋಕ್ಕೆ ವೇಸ್ಟ್ ಅಲ್ಲ ಫ್ರೆಂಡ್ಸ್. ವ್ಯೂಸ್ ಬರೋದಿಲ್ಲ, ಅದ್ರಿಗೆ ತುಂಬ ಜನಕ್ಕೆ ರೀಚ್ ಆಗಲ್ಲ ಒಂದು ವಿಡಿಯೋ. ಮತ್ತು ಕ್ರಿಕೆಟ್ ವರ್ಲ್ಡ್ ಕಪ್ ಮ್ಯಾಚ್ ನಡೀತಾ ಇದ್ದಾಗ, ಅದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚು, ವ್ಯೂಸ್ ಬರೋದೇ ಇಲ್ಲ ಫ್ರೆಂಡ್ಸ್ ನಿಮಗೆ. ಅದು ODI ಮ್ಯಾಚು, ನಿಮಗೆ ಸಾಯಂಕಾಲ ಮೇಲೆ ಸ್ಟಾರ್ಟ್ ಆಗುತ್ತಾ ಒಂದು ಮ್ಯಾಚು, ಅವಾಗ ಅಪ್ಲೋಡ್ ಮಾಡ್ತಿರೋ ವಿಡಿಯೋ ಫ್ರೆಂಡ್ಸ್, ವ್ಯೂಸ್ ಬರುತ್ತಾ? ಬರೋದಿಲ್ಲ ಫ್ರೆಂಡ್ಸ್. ಯಾಕಂದರೆ 90% ಆ ಒಂದು ಮ್ಯಾಚಲ್ಲಿ ಇರ್ತಾರೆ, 10% ಇಷ್ಟ ಇರಲ್ಲ ಕ್ರಿಕೆಟ್ ಅವ್ರಿಗೆಲ್ಲ. ವ್ಯೂಸಲ್ಲಿ ಬರುತ್ತೆ ಫ್ರೆಂಡ್ಸ್, ವ್ಯೂಸ್ ಬರೋದೇ ಇಲ್ಲ. ಹೌದು, ಎಲ್ಲ ಡಾಟಾ ಅವ್ರ ಟೈಮಲ್ಲಿ ಅಲ್ಲೇ ಸ್ಪೆಂಡ್ ಮಾಡಿಬಿಟ್ಟಿರ್ತಾರೆ. ಸೊ ಡಾಟಾ ಖಾಲಿ ಆಗಿರುತ್ತೆ, ಮತ್ತೆ ನಾಳೆ ವೇಟ್ ಮಾಡಬೇಕು ಹೊಸ ಪ್ಯಾಕು ಡಾಟಾ ಬರೋಕ್ಕೆ. ಆವಾಗ ವ್ಯೂಸ್ ಬರೋಲ್ಲ ಆ ಒಂದು ವಿಡಿಯೋಗೆ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಆ ಒಂದು ವಿಡಿಯೋಗೆ ವ್ಯೂಸ್ ಬರುತ್ತೆ. ಸೊ ಮುಂಚೆ ವಿಡಿಯೋ ಅಪ್ಲೋಡ್ ಮಾಡಿದಿರಲ್ಲ, ಟೋಟಲಿ ವೇಸ್ಟ್ ಆಗುತ್ತೆ. ಹೌದು, ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೇನೆಂದರೆ, ನ್ಯೂ ಇಯರ್ ಸಮಯದಲ್ಲಿ, ಇದು ಡಿಸೆಂಬರ್ 31ನೇ ತಾರೀಕಲ್ಲಿ ಟೆಕ್ ನ್ಯೂಸ್ 26ನ ಅಪ್ಲೋಡ್ ಮಾಡಿದೆ ನಾನು. ನೋಡ್ತಾ ಇರ್ಬೋದಲ್ಲ, ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಬರೀ 96 ವ್ಯೂಸ್ ಬಂದಿದೆ. ಹೌದು, ಬರೀ 96 ವ್ಯೂಸು. ಸೊ ತುಂಬ ಏನಂದರೆ, ತುಂಬ ಬ್ಯುಸಿ ಇದ್ರು ನ್ಯೂ ಇಯರ್ ಟೈಮಲ್ಲಿ, ಪಾರ್ಟಿ ಮಾಡ್ಕೊಂಡದೆಲ್ಲ. ಸೊ ತುಂಬ ಬ್ಯುಸಿ ಇದ್ದರಿಂದ ನಂದು ವಿಡಿಯೋ ತುಂಬ ರೀಚ್ ಆಗಿಲ್ಲ ಅವ್ರಿಗೆ. ನೀವು ಬೇಕಾದ್ರೆ ಎಲ್ಲ ವಿಡಿಯೋ ನೋಡಿ 100 ವ್ಯೂಸ್ಗಿಂತ ಮೇಲೆ ಹೋಗಿದೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಇಷ್ಟರಲ್ಲಿ ಈ ಒಂದು ವಿಡಿಯೋ ಲೋಯೆಸ್ಟ್. ಹೌದು, 96 ಅಷ್ಟೇ, 100 ಹೋಗಿಲ್ಲ. ಅಲ್ಲೇ ನೋಡಿ ಫ್ರೆಂಡ್ಸ್, ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹೌದು, ಅದಕ್ಕೆ ಹೇಳಿದ್ದು, ಯೂಟ್ಯೂಬ್ ಆಲ್ಗೊರಿಥಮ್ ಚೇಂಜ್ ಆಗಿದೆ. ಚೇಂಜ್ ಆದ್ದರಿಂದ ತುಂಬ ಎಫೆಕ್ಟ್ ಆಗಿದೆ ಯೂಟ್ಯೂಬ್ ಮೇಲೆ. ಹೌದು, ತುಂಬ ವ್ಯೂಸ್ ಬರೋಲ್ಲ ನಿಮಗೆ ಈ ಥರ ಮಾಡಿದ್ರೆ. ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಇನ್ನೊಂದು ವ್ಯೂವರ್ಸ್ಗೆ ಇನ್ನೂ ಇಂಟ್ರೆಸ್ಟ್ ಬಿಲ್ಡ್ ಮಾಡಬೇಕು ಅವ್ರಿಗೆ. ಉದಾಹರಣೆಗೆ ಡಾಕ್ಟರ್ ಬ್ರೋ. ಹೌದು, ಡಾಕ್ಟರ್ ಬ್ರೋ 1 ತಿಂಗಳು ವಿಡಿಯೋ ಹಾಕಿಲ್ಲ. ಅವಾಗ ನ್ಯೂಸ್ ಚಾನಲಲ್ಲಿ, ನ್ಯೂಸ್ ಪೇಪರಲ್ಲಿ ಡಾಕ್ಟರ್ ಬ್ರೋ ಎಲ್ಲೋದ್ರು, ಎಲ್ಲಿ ಡಾಕ್ಟರ್ ಬ್ರೋ ಕಾಣೆ ಆಗ್ಬಿಟ್ರಲ್ಲ ಡಾಕ್ಟರ್ ಬ್ರೋ, ಎಲ್ಲಪ್ಪ ಡಾಕ್ಟರ್ ಬ್ರೋ ಅಂತ. ಯಪ್ಪ, ಅದೇ ಟ್ರೆಂಡ್ ಆಗೋಯ್ತು ಅವಾಗ. ಆಮೇಲೆ ಬಂದರು ನೋಡಿ ಫ್ರೆಂಡ್ಸ್ ನಮ್ಮ ಡಾಕ್ಟರ್ ಬ್ರೋ, ಅಯೋಧ್ಯೆ ರಾಮ ಮಂದಿರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ರು. 4 ಮಿಲಿಯನ್ 40 ಲಕ್ಷ ವ್ಯೂಸು. ಅವ್ರು ಅಪ್ಲೋಡ್ ಮಾಡ್ತಾ ಇದ್ರೆ ವಿಡಿಯೋ ಒಂದು 10-15 ಲ್ಯಾಕ್ಸ್ ಬರ್ತಾಯಿತ್ತು ಅಷ್ಟೇ. ಆದರೆ ನೋಡಿ, ಸಡನ್ನಾಗಿ 40 ಲ್ಯಾಕ್ಸು. ಸೊ ಅವ್ರ ಅಭಿಮಾನಿಗೆ ಇಂಟ್ರೆಸ್ಟ್ ಬಿಲ್ಡ್ ಆಯ್ತು, ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಕಾಯ್ತಾ ಇರ್ತಾರೆ ಅವರು. ಆ ಥರ ಇಂಟ್ರೆಸ್ಟ್ ಬಿಲ್ಡ್ ಮಾಡಬೇಕು ಅವ್ರಿಗೆ. 1 ದಿವಸ ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿರಿ, ಅಥವಾ 2 ದಿವಸ ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೀವು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು. ಅದ್ರ ಬಗ್ಗೆ ಚೆನ್ನಾಗಿ ಎಫೆಕ್ಟ್ ಹಾಕಬೇಕು. ವಿಡಿಯೋ ಎಡಿಟಿಂಗಲ್ಲಿ ಚೆನ್ನಾಗಿ ಸಖತ್ತಾಗಿ ಎಫೆಕ್ಟ್ ಹಾಕಬೇಕು. ಆವಾಗ ಜನರು ಅಲ್ಲೇ ನೋಡ್ಬಿಟ್ಟು ಸಖತ್ತಾಗಿ ಮಾಡ್ತಾನೆ ಗುರು ಅಂತ, ಸಬ್ಸ್ಕ್ರೈಬ್ ಮಾಡಿ ಗುರು ಅಂತ ಅಲ್ಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಬೇಕು ನಿಮ್ಮ ವಿಡಿಯೋಗೆ. ಆ ಥರ ಮಾಡಬೇಕು. ಅವಾಗ ವ್ಯೂಸ್ ಬರುತ್ತೆ, ರೀಚ್ ಆಗುತ್ತೆ, ವಿಡಿಯೋ ವೈರಲ್ ಕೂಡ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇಷ್ಟು ಬೆನಿಫಿಟ್ಸ್ ಐತೆ. ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ 1 ದಿವಸ ಅಥವಾ 2 ದಿವಸ ದಯವಿಟ್ಟು ಗ್ಯಾಪ್ ಕೊಡಿ. ಆವಾಗ ವಿಡಿಯೋ ಚೆನ್ನಾಗಿ ಎಲ್ಲರಿಗೂ ರೀಚ್ ಆಗುತ್ತೆ.
ಹೌದು, ಇದು ಟ್ರಿಕ್ಸ್. ಇದು ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಸ್ಟಾಪ್ ಮಾಡಿಬಿಡಿ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡೋದು. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಇಲ್ಲಿಗೆ ಟಾಪಿಕ್ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇವತ್ತಿನ ಕಾಮೆಂಟ್ ಆಫ್ ದ ಡೇ ಬಂದ್ಬಿಟ್ಟು ಮಾಸ್ DJ BGM ಸಾಂಗರು ಒಂದು ಕಮೆಂಟ್ ಹಾಕಿದ್ದಾರೆ ನನಗೆ. ಅದೇನಂದರೆ, ಮುಂಚೆ ವಿಡಿಯೋ ಮಾಡಿದ್ದೆ 3 ಟೈಪ್ಸ್ ಆಫ್ ಯೂಟ್ಯೂಬ್ ಚಾನಲ್ ದಟ್ ನೆವರ್ ಗೆಟ್ ಮೊನಿಟೈಸೇಷನ್ ಅಂತ. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೋಡಿ ನಾಡ್ರಿ, ದಯವಿಟ್ಟು ಹೋಗಿ ನೋಡಿ. ಆ ಥರ ಪಿನ್ ಮಾಡಿದ್ದೀನಿ ನಿಮಗೆ ಮೇಲೆ, ಕ್ಲಿಕ್ ಕೊಟ್ಟು ನೋಡಿ ಆ ಒಂದು ವಿಡಿಯೋನ. ಆ ಒಂದು ಕಮೆಂಟ್ ಹಾಕಿದ್ರೆ ವಿಡಿಯೋಗೆ ನಾನು ಹೇಳಿದ್ದೀನಿ ರೋಸ್ಟಿಂಗ್ ಚಾನಲ್ ಓಡಲ್ಲ ಅಂತ. ಆದರೆ ಇವ್ರು ಏನು ಹೇಳಿದ್ದಾರೆ ಅಂದರೆ, ನೋಡ್ತಿರ್ಬೋದಲ್ಲ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ಕನ್ನಡದಲ್ಲಿ ಹೈಯೆಸ್ಟ್ ರನ್ನಿಂಗ್ ವಿಡಿಯೋ ಓಡ್ತಾ ಇರೋದೇ ರೋಸ್ಟಿಂಗ್ ಚಾನಲ್ಸ್ ಅಂತ ಹೇಳಿದ್ದಾರೆ. ಆದರೆ ಈಗ ಉದಾಹರಣೆಗೆ ಹೇಳ್ತೀನಿ, ಮೈಸೂರು ಮ್ಯಾಂಗೋ ರಾ ಅಂತ ಇವರು ಒಂದು ರೋಸ್ಟಿಂಗ್ ಚಾನಲು, ಇವ್ರದ್ದು ಇನ್ನೊಂದು ರೋಸ್ಟಿಂಗ್ ಚಾನಲ್ ಇತ್ತು. ಆದರೆ ಅದರಲ್ಲಿ ಬಿಗ್ ಬಾಸ್ದು ಅಪ್ಲೋಡ್ ಮಾಡೋದ್ರಿಂದ ಚೆನ್ನಾಗಿ ರೆಸ್ಪಾನ್ಸ್ ಬಂತು. 3 ಲಕ್ಷ ಮೇಲೆ ವ್ಯೂಸ್ ಬಂತೇನು, ಅದಕ್ಕೆ ಚೆನ್ನಾಗಿ ದುಡ್ಡು ಬಂತು ಅದರಲ್ಲೇ. ಆದರೆ ಬಿಗ್ ಬಾಸ್ ಅವರು ಕಾಪಿರೈಟ್ ಸ್ಟ್ರೈಕ್ ಕೊಟ್ಟರು ಅವ್ರಿಗೆ. ಹೌದು, ರೋಸ್ಟ್ ಮಾಡ್ರಲ್ಲ, ಅದಕ್ಕೇ ರೋಸ್ಟಿಂಗ್ ಚಾನಲ್ಸ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಹೌದು, ಅದಕ್ಕೆ ಹೇಳ್ತಾ ಇದ್ರು, ದಯವಿಟ್ಟು ರೋಸ್ಟಿಂಗ್ ಚಾನಲ್ ಮೇಲೆ ದಯವಿಟ್ಟು ಮಾಡಬೇಡಿ ಆ ಒಂದು ಟಾಪಿಕ್ ಬಗ್ಗೆ. ಬೇಕಾದ್ರೆ ನೋಡ್ತಾರಲ್ಲ ಸ್ಕ್ರೀನಲ್ಲಿ ತೋರಿಸ್ತಾನೆ, ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಿದ್ದಾರೆ 2 ವಿಡಿಯೋಸ್ಗದು. ಅದಕ್ಕೇ ಇನ್ನೊಂದು ಹೊಸ ಚಾನಲ್ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಆದರೆ ಅದ್ರ ಬಗ್ಗೆ ಜಾಸ್ತಿ ಹಾಕಿಲ್ಲ, ಗೇಮ್ ಪ್ಲೇ ಬಗ್ಗೆ ಹಾಕಿದ್ದಾರೆ. ಬೇಕಾದ್ರೆ ಹೋಗಿ ನೋಡಿ, ನಾನು ತೋರಿಸಲ್ಲ ಎಂತಂದರೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಡ್ತಾರಂತ ಮೈಸೂರು ಮ್ಯಾಂಗೋ ರಾ ಅವರು, ಅದಕ್ಕೆ ತೋರಿಸಲ್ಲ. ಬೇಕಾದ್ರೆ ಹೋಗಿ ನೋಡಿ ಅವ್ರ ಚಾನಲ್ ಮೇಲೆ. ಚೆನ್ನಾಗಿ ರೆಸ್ಪಾನ್ಸ್ ಬಂತು ಆ ವಿಡಿಯೋಗೆ. ಕೊನೆಗೂ ಡಿಲೀಟ್ ಮಾಡಬೇಕಿತ್ತು ಆ ವಿಡಿಯೋ. ಅದರಿಂದನೇ ಸಾಕಾದಷ್ಟು ಕಾಸು ಬಂದಿತ್ತು, ಅದರಲ್ಲಿ ಸಖತ್ತಾಗಿ ಬಂದಿತ್ತು. ಆಮೇಲೆ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ಎಷ್ಟು ಸಾವಿರ ವ್ಯೂಸ್ಗೆ, ಎಷ್ಟು ಲಕ್ಷ ವ್ಯೂಸ್ಗೆ ದುಡ್ಡು ಬರುತ್ತಂತ ವಿಡಿಯೋ ಮಾಡ್ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಿನ ಕಣ್ಣಲ್ಲಿ ತಿಳಿಸಿ, ನಾನು ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಮತ್ತು ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಈ ಥರ ಕಮೆಂಟ್ ಹಾಕ್ತಾಯಿರಿ. ಮತ್ತು ಮಾಸ್ DJ ಇದು BGM ಸಾಂಗ್ಸ್ ಅವರೇ, ಹೋಗಿ ನಿಮ್ಮ ಒಂದು ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ರೋಸ್ಟಿಂಗ್ ಚಾನಲ್ ಬಗ್ಗೆ ಮಾಡಬೇಡಿ. ಅಯ್ಯೋಪ್ಪ ಬಿಡು, ನಾನು ರೋಸ್ಟಿಂಗ್ ಚಾನಲೇ ಮಾಡೋದು, ನಾನು ದುಡ್ಡು ಬೇಡ, ರೋಸ್ಟಿಂಗ್ ಚಾನಲ್ ನಾನು ಬೇಕಂತ ಇದ್ದರೆ ಮಾಡಿ ಫ್ರೆಂಡ್ಸ್. ಆವಾಗ ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾನೆ, ಇನ್ನೊಂದು ಚಾನಲ್ ಅಪ್ಲೋಡ್ ಮಾಡ್ತೀರಾ, ಅದು ಸ್ಟ್ರೈಕ್ ಬರುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲಿ ನಿಮ್ಮ ಇಷ್ಟ ಅದು. ಆದರೆ ಹೇಳೋದು ಅಷ್ಟೊಂದು ಚೆನ್ನಾಗಿಲ್ಲ ಒಂದು ಟಾಪಿಕ್ಕು ಅಂತ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ಒಂದು ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಈ ಒಂದು ಟಾಪಿಕ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಟೆಕ್ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬಿಗೆ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಮತ್ತು ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿದ್ರೆ ಯೂಟ್ಯೂಬರು ನನ್ನ ಒಂದು ವಿಡಿಯೋ ನಿಮ್ಮಂಥ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಶೋ ಮಾಡುತ್ತೆ. ಆಮೇಲೆ ಅವ್ರಿಗೂ ವಿಡಿಯೋ ಹೆಲ್ಪ್ ಆಗುತ್ತೆ. ಆಮೇಲೆ ಅವರು ಡಿಸಿಷನ್ ಬರುತ್ತೆ ಮೈಂಡಲ್ಲಿ, ಅಪ್ಲೋಡ್ ಮಾಡಬೇಕಾ ಡೈಲಿ ವಿಡಿಯೋಸು ಅಥವಾ ಇಲ್ಲ ಅಂತ ಅವರು ಡಿಸಿಷನ್ ಮಾಡ್ಬೋದು. ಆಮೇಲೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್. ಹೇಗೆ ಪ್ರೋತ್ಸಾಹ ಕೊಡೋದು ಅಂದರೆ, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ರೆ, ಲೈಕ್ ಮಾಡ್ರೆ, ಶೇರ್ ಮಾಡ್ರೆ, ಕಮೆಂಟ್ ಮಾಡ್ರೆ ನಂಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.